ಶುಭಾಶಯನ ಕೊಡ್ತಾ ಅವರಿಗೆ ಅವರ ಕುಟುಂಬಕ್ಕೆ ಶುಭಾಶಯನ ಕೊಡ್ತಾ ಈಗ 10ವರೆಗೆ ಸರ್ಕಾರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಈ ಭಾಗದಲ್ಲಿ ಒಂದು ನೀರಿನ ಘಟಕ ಬೇಕು ಅಂತಕ್ಕಂಥ ಹಲವಾರು ದಿನದ ಬೇಡಿಕೆ ಇತ್ತು. ಅದನ್ನು ಶಾಸಕರ ಅನುದಾನದಲ್ಲಿ ಮಾಡಿಕೊಟ್ಟಿದ್ದೇನೆ. ನಮ್ಮ ಚಾಲುಕ್ಯ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರು ಸೇರಿ ಇವತ್ತು ಬಸ್ ಸ್ಟ್ಯಾಂಡನ್ನು ಒಂದು ಅನುಕೂಟ ಬಸ್ ಸ್ಟ್ಯಾಂಡನ್ನು ಭಾಳ ಒಂದು ಕನ್ನಡದ ಒಂದು ಅರಿವು ಬರೋ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ರಾಜ್ಕುಮಾರ್ ಅವರ ಜನ್ಮದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತಕ್ಕಂಥದ್ದನ್ನ ನಾನೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಂಜೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೂ ಎಲ್ಲರೂ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಂಜೆ 11 ಕುರುಬಳ್ಳಿ ಸರ್ಕಲ್ನಲ್ಲಿ ರಾಜ ಮಯೂರ ವರ್ಮ ವಾರ್ಡ್ನ ನಮ್ಮೆಲ್ಲ ವಾರ್ಡ್ ಅನ್ನೋಕ್ಕಿಂತ ಮುಂಚೆ ಚಾಲುಕ್ಯ ಸರ್ಕಲ್ ಹುಡುಗರು ಅವರ ಕೆಲಸ ಯಾವಾಗ್ಲೂ ಜನ ಮುಚ್ಚುವಂಥ ಕೆಲಸ. ಹುಡುಗರು ಏನೇ ಕೆಲಸ ಕೈಗೆಟ್ಕೊಂಡ್ರು ತುಂಬ ಚೆನ್ನಾಗಿ ಕನ್ನಡವನ್ನ ಎತ್ತಿಡುವಂಥ ಕೆಲಸವನ್ನ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದರೆ ಬಸ್ ಸ್ಟ್ಯಾಂಡ್ ಇರ್ಬೋದು, ವಾಟರ್ ಪ್ಲಾಂಟ್ ಇರ್ಬೋದು, ಎಲ್ಲದರಲ್ಲೂ ಕನ್ನಡವನ್ನ ಎತ್ತಿಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಶಾಸಕರು, ನಮ್ಮೆಲ್ಲ ಸ್ಥಳೀಯವಾದಂಥ ಎಲ್ಲ ಮುಖಂಡರು, ಮಹಿಳಾ ಮುಖಂಡರು ಎಲ್ಲ ಕೈ ಜೋಡಿಸಿದ್ದಾರೆ. ಇವತ್ತೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನೂ ಸಹ ಭಾವಚಿತ್ರವನ್ನು ಹಾಕ್ಕೊಂಡು ಇವತ್ತು ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬವನ್ನು ಸಹ ಸಾಯಂಕಾಲ ಆಚರಿಸ್ತಾ ಇದ್ದು ನಮ್ಮ ಚಾಲುಕ್ಯ ಸರ್ಕಲ್ ಹೋಗೋದು. ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಚಾಲುಕ್ಯ ಸರ್ಕಲ್ ಅವರು ಹುಡುಗರು ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡಲಿ, ನಮ್ಮ ಶಾಸಕರ ನಮ್ಮೆಲ್ಲರ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ಕೆಲಸವನ್ನು ಮಾಡಿರುವಂಥ ಎಲ್ಲರಿಗೂ ಸಹ ಶುಭಾಶಯಗಳನ್ನ ಕೊಡಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಬಟ್ಟೆ ನೀರನ್ನು ಮಾಡಿದ್ರೆ ಹಕ್ಕಿ ಪಕ್ಷಿಗಳು ಅದನ್ನು ಕುಡಿದು ಜೀವ ಉಳಿಸ್ಕೊಳ್ತವೆ ಅಂತ ಈ ಸಂದರ್ಭ ಹೇಳ್ತೇವೆ. ನಮ್ಮ ಹೊರನಟರು ಪದ್ಮಭೂಷಣ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನ ರಾಜ್ಕುಮಾರ್ ಟ್ರಸ್ಟ್ ಹಾಗೂ ಶಾಸಕ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಶಾಸಕರ ಅನುದಾನದಲ್ಲಿ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಒಂದು ತಂಗುದಾಮನ ಡಾಕ್ಟರ್ ರಾಜ್ಕುಮಾರ್ ಅವರ ತಂಗುದಾಮನ ಒಂದು ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ದಾರೆ. ಹೆಚ್ಚಿನ ಶಾಸಕರು ಗೋಪಾಲಣ್ಣವರು ಬೇಸಿಗೆ ಇದೆ, ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಆದ್ರಿಂದ ಒಂದು ಅವರ ಅನುದಾನದಲ್ಲಿ ಕುಡಿಯುವ ನೀರಿನ ಒಂದು ಘಟಕವನ್ನು ನಿರ್ಮಾಣ ಮಾಡಿ ಬಹುಶಃ ಇವತ್ತು ರಾಜ್ಕುಮಾರ್ ಅವರ ಮಾಡಿರುವಂತದ್ದು ವಿಶೇಷ ದಿನ. ನಾಳೆ ಸಂಜೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕುರುಬರಳ್ಳಿ ವೃತ್ತದಲ್ಲಿ ನೀರಿನ ಘಟಕವನ್ನು ಹಾಗೂ ಬಸ್ ನಿಲ್ದಾಣವನ್ನು ನಮ್ಮ ಮೆಚ್ಚಿನ ಶಾಸಕರಾದ ಗೋಪಾಲಣ್ಣನವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಎಲ್ಲ ಹಿರಿಯ ಮುಖಂಡರು, ಮಹಿಳಾ ಮುಖಂಡರು ಎಲ್ಲ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ವರನಟ ರಾಜ್ಕುಮಾರ್ ಅವರ ಪ್ರತಿಮೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ ರೀತಿಯಾದಂಥ ಹಂಪಿ ರಥದ ಮೇಲೆ ಅವರ ಪುತ್ಥಳಿಯನ್ನ, ಮಯೂರ ವರ್ಮ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಕುರುಬರಳಿಗೆ ಒಂದು ಶೋಭೆ ತರುವಂತ ರೀತಿಯಲ್ಲಿ ವೃತ್ತವನ್ನು ಬಹಳ ಸುಂದರವಾಗಿ ನೋಡುವವರೆಗೆ ಆಕರ್ಷಣವಾಗಿರುವಂತ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅವರು. ಇದೊಂದು ವಿಶೇಷ. ನಾಗರಾಜಣ್ಣವರು ದಿವಂಗತ ಮುಖಂಡರು, ಅವರ ಕೊಡುಗೆ ಮಾತ್ರ ಇದೆ. ಸ್ಥಾಪನೆ ಮಾಡ್ತಾರೆ ಅವರು ಮಾತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಹಂಪಿ ರಥದ ಮೇಲಿರುವಂತಹ ಪುತ್ಥಳಿ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಮಾವನವರಾದ ದಿವಂಗತ ಡಾಕ್ಟರ್ ಎಂ ನಾಗರಾಜ್ ಅವರು ಬಹಳ ಇಷ್ಟಪಟ್ಟು ತುಂಬಾ ಸಮಯ ತಗೊಂಡು ಹೀಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹಂಪಿ ರಥದ ಮೇಲೆ ಮಯೂರ ವರ್ಮ ಪುತ್ಥಳಿ ಬರಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಚಾಲುಕ್ಯ ಟ್ರಸ್ಟ್ ಅವರ ಜೊತೆ ಕೂಡಿ ಹಾಗೂ ಶಾಸಕರ ಜೊತೆ ಕೂಡಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಚಾಲುಕ್ಯ ಸೇವಾ ಸಂಘರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ ಮೇಡಮ್. ಪದಾಧಿಕಾರಿಗಳು ಏನ್ ಹೇಳ್ತೀರಿ? ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅವರು ಏನೇ ಕಾರ್ಯಕ್ರಮ, ಕನ್ನಡ ಪರ ಕಾರ್ಯಕ್ರಮ ಇರಲಿ ಬಹಳ ಅಚ್ಚುಕಟ್ಟಾಗಿ ಪ್ರತಿಭಟನೆ ಇರ್ಬೋದು ಅಥವಾ ಕನ್ನಡ ಪರ ಹೋರಾಟ ಇರ್ಬೋದು, ಏನೇ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ವತಿಯಿಂದ ಬಹಳ ಕಷ್ಟಪಟ್ಟು ಕನ್ನಡ ಉಳಿಸೋದಕ್ಕೆ ಅಂತ ಹೋರಾಟಗಳನ್ನು ಮಾಡ್ಕೊಂತ ಬರ್ತಿದ್ದಾರೆ.